ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೊಪ್ಪು ಮತ್ತು ತರಕಾರಿಗಳನ್ನು ಹಾಕಿ ಸಿಂಪಲ್ ಪಲಾವ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ. ಒಂದು ಕುಕ್ಕರ್ ತಗೊಳ್ಳಿ, ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಪುಲಾವ್ ಎಲೆ, ಚಕ್ಕೆ, 2 ಏಲಕ್ಕಿ ಹಾಕಿ ಸಣ್ಣಗೆ ಹೆಂಚಿದ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಚಂದ ನಮಗೆ ಫ್ರೈ ಮಾಡಿರಿ. ಆ ಥರ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿರಿ, ಹಂಗೆ ಚಂದ ನಮಗೆ ಫ್ರೈ ಮಾಡಿರಿ. ಅದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ರಿ. ಅದನ್ನು ಚಂದ ನಮಗೆ ಉಳ್ಳಾಗಡ್ಡಿ ಜೊತೆ ಚಂದ ನಮಗೆ ಫ್ರೈ ಮಾಡಿರಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕು ರೀ. ಅದಕ್ಕೆ ಸ್ವಲ್ಪ ಕರಿಬೇವು ಸಹ ಹಾಕ್ರಿ. ಅದಕ್ಕೆ ಸ್ವಲ್ಪ 1 ಟೊಮೆಟೊ ಹಾಕ್ರಿ, ಹೆಂಚು ಖಾರ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 2 ಸಣ್ಣ ಹಸಿಮೆಣಸಿನ್ಕಾಯಿ ಹಾಕ್ರಿ. ಈಗ ತರಕಾರಿಗಳನ್ನು ಹಾಕಿ ಕ್ಯಾರೆಟು, ಬೀನ್ಸ್, ಹೆಂಚಿದ ಆಲೂಗಡ್ಡೆ ಹಾಕ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಬಟಾಟಿ ಅಂತಾರೆ, ನೆನೆಸಿದ ಬಟಾಣಿ ಹಾಕ್ರಿ. ಎಲ್ಲನೂ ಚಂದ ನಮಗೆ ಮಿಕ್ಸ್ ಮಾಡ್ಕೊರಿ. ಎಲ್ಲನೂ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ, ಹಂಗೆ ಚಂದ ನಮಗೆ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಿಕ್ಸ್ ಆದಮೇಲೆ ತೊಳೆದಿಲ್ಲ ಹೆಂಚಿಟ್ಟಂಥ ಸಬ್ಬಸಿಗೆ ಸೊಪ್ಪು ಹಾಕ್ರಿ. ಎಲ್ಲನೂ ಚಲೋ ತಮಗೆ ಮಿಕ್ಸ್ ಮಾಡಿರಿ. ಚಲೋ ತಮಗೆ ಮಿಕ್ಸ್ ಮಾಡ್ಬೇಕ್ರಿ, ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ತರಕಾರಿ ಮತ್ತು ಸೊಪ್ಪಿನ ಹಸಿ ವಾಸನೆ ಹೋದ್ರನ ಪಲಾವ ರುಚಿಯಾಗಿ ಬರ್ತೈತ್ರಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅರಿಶಿನ ಪುಡಿ ಹಾಕಿ, ಗರಂ ಮಸಾಲ ಹಾಕಿ, ಧನಿಯಾ ಪೌಡರ್ ಹಾಕಿ, ಖಾರದ ಪುಡಿ ಹಾಕಿ, ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಾವಿಲ್ಲಿ ಪಲಾವ್ ಮಾಡೋಕ್ಕೆ 1 ಬಟ್ಲ ಬಾಸುಮತಿ ಅಕ್ಕಿ ತೊಗೊಂಡವ್ರಿ. ಅದನ್ನು ಚಂದ ನಮಗೆ ವಾಶ್ ಮಾಡ್ಕೊರಿ. ಚಂದ ನಮಗೆ ವಾಶ್ ಮಾಡ್ಕೊಂಡಾದ್ಮೇಲೆ ಕುಕ್ಕರಿಗೆ ಹಾಕ್ರಿ. 1 ಬೌಲ್ ಬಾಸುಮತಿ ಅಕ್ಕಿಗೆ 2 ಬೌಲಷ್ಟು ನೀರು ಹಾಕ್ರಿ. 1 ಬಟ್ಲು ಅಕ್ಕಿ ತೊಗೊಂಡ್ರೆ ಅದಕ್ಕೆ 2 ಬಟ್ಲಟ್ಟು ನೀರು ಹಾಕೋರಿ. ಇವಾಗ ಇನ್ನೊಮ್ಮೆ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಸೀಟಿ ಕೂಗಬೇಕು ನೋಡ್ರಿ. 2 ಸೀಟಿ ಕೂಗಿದ್ಮೇಲೆ ಗ್ಯಾಸ್ ಆಫ್ ಮಾಡಿ 5 ನಿಮಿಷದ ನಂತರ ಕುಕ್ಕರ್ ಬಾಯನ್ನು ತೆಗೆದು ನೋಡಿ, ಬಿಸಿ ಬಿಸಿ ಪಲಾವ್ ರೆಡಿಯಾಗಿರುತ್ತದೆ. ತರಕಾರಿ ಮತ್ತು ಸೊಪ್ಪನ್ನು ಉಪಯೋಗ ಮಾಡಿ ಸೂಪರ್ ಆಗಿ ಬಿಸಿ ಬಿಸಿ ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ, ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.